ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಹಿಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಂತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದ್ರೆ ಏನಿಲ್ಲ, ನಾವೆಲ್ಲ ಫ್ರೆಂಡ್ಸ್ ಸೇರಿ 2 ದಿನ ಟ್ರಿಪ್ ಹೋಗಿದ್ವಿ. ಇದರಿಂದ ಎಲ್ಲ ವಿಡಿಯೋ ಹಾಕಿದ್ದೀನಿ ನಾನು, ನೀವು ನೋಡಿರ್ಬೋದು ಎಲ್ಲ ದೇವಸ್ಥಾನದ್ದು ಅದು ಇದು. ಇವಾಗ ನಾವು ಲಾಸ್ಟ್ ಟ್ರಿಪ್ಪಲ್ಲಿ ಲಾಸ್ಟ್ ವಿಡಿಯೋ ಇದು. ನಾವು ಎಲ್ಲಿ ಹೋಗ್ತಾ ಇದೀವಪ್ಪ ಅಂದ್ರೆ ಹೊನ್ನಾವರ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಬ್ಯಾಕ್ ವಾಟರ್ ಇದೆಲ್ಲ, ಅಲ್ಲಿ ಬೋಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನೋಡೋಣ ಬೋಟಿಂಗ್ ಹೇಗಿರುತ್ತೆ ಅಂತಂದು ನಾವಿಲ್ಲಿ ಬಂದೀವಿ. ನಾವು ಬೋಟಿಂಗ್ ಯಾವ ತರ ಇತ್ತು, ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೀನಿ ನಾನು. ನೀವು ನೋಡಕ್ತಾ ಇರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಫ್ರೆಂಡ್ಸ್, ನೋಡಿ ನಾವು ಮುರುಡೇಶ್ವರದಿಂದ ಹೊನ್ನಾವರ್ಗೆ ಬಂದಿವಿ. ಈಗ ನಾವು ಇಲ್ಲಿ ನೋಡಿ ಎಷ್ಟೊಂದು ಬೋಟುಗಳು ಇದ್ದಾವೆ ನೋಡಿ. ಒಂದೊಂದು ಬೋಟ್ ಒಂದೊಂದು ರೇಟ್ ಇರ್ತವೆ. ನಾವು 13 ಜನ ಇದ್ವಲ್ಲ, ಹಾಗಾಗಿ ನಮ್ಮದು ಗ್ರೂಪ್ ಮಾತಾಡಿದ್ವಿ. ನಾವು ಗ್ರೂಪ್ ಮಾತ್ಕೊಂಡು ಇವಾಗ ನಾವು ಬೋಟು ಡ್ರೈವ್ ಮಾಡ್ತಾ ಇದ್ವಿ, ನಾವು ಬೋಟು ರೈಡ್ ಮಾಡ್ತಾ ಇದ್ವಿ ನೋಡಿ. ಬೋಟಿ ಇತ್ತು ಎಲ್ಲ, ಬೋಟಿ ಎಲ್ಲರೂ ಕೈಯಲ್ಲಿ ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ವಿ, ಬೋಟಿ ತಿಂತಾ ಇದ್ವಿ ಅಂತ ತಮಾಷೆ ಆಗಿ ವಿಡಿಯೋ ಮಾಡ್ಕೊಂಡ್ವಿ ನಾವು. ಗೊತ್ತಲ್ಲ ಫ್ರೆಂಡ್ಸ್ ಎಲ್ಲ ಸೇರಿದಾಗ ತಮಾಷೆ ಇರುತ್ತಂತ. ಅದಾದಮೇಲೆ ಒಂದು ಐಲ್ಯಾಂಡಿಗೆ ಕರ್ಕೊಂಡು ಬಂದು ಇವಾಗ ಇಲ್ಲೆಲ್ಲ ಫೋಟೋಶೂಟ್ ಅದೆಲ್ಲ ಇರುತ್ತೆ, ಮಾಡ್ಕೋಬೋದು ಅಂತ ಹೇಳಿದರು. ಇಲ್ಲೊಂದು ನಮಗೊಂದು 20 ನಿಮಿಷ, ಒಂದು ಅರ್ಧ ಗಂಟೆ ಟೈಮ್ ಕೊಡ್ತಾರೆ. ನಾವೆಲ್ಲ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಎಲ್ಲ, ಒಂಥರ ರಿಸೆಪ್ಷನ್ಗೆ ಮಾಡಿರ್ತಾರಲ್ಲ ಫ್ಲವರ್ ಡೆಕೋರೇಷನ್, ಅದೆಲ್ಲ ಆ ಥರ ಮಾಡಿದರು. ಸ್ಕೂಲ್ ಮಕ್ಕಳು ಬಂದಿದ್ದರು ನೋಡಿ, ಒಂದು ಸ್ಕೂಲ್ ಮಕ್ಕಳು. ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ. ಇಲ್ಲಿ ಛತ್ರಿ ಎಲ್ಲ ಇಟ್ಟಿದ್ದಾರೆ, ಕಲರ್ ಛತ್ರಿ. ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ನೀವು ನೋಡ್ತಾ ಹೋಗಿ. ನಾನು ಅಲ್ಲಿ ಏನೇನಿದೆ ಅಂತೆಲ್ಲ ಶೂಟಿಂಗ್ ಮಾಡಿದ್ದೀನಿ ನಾನು. ಇಲ್ಲೊಂದು ತಮಾಷೆ ನೋಡಿ, ಇಲ್ಲಿ ನಾನು ನೀರು ಸೇರ್ತಾ ಇದ್ದೀನಿ. ಆ ಕಡೆ ಹೋಗ್ರೋ ಮಕ್ಕಳ, ಚೂರ್ ಸೈಡ್ ಪ್ಲೀಸ್. ಕಟ್ ಮಾಡ್ಲಾ? ಇದ್ರಾಗ ನೀರವೇನ? ಒಂದು ಮಗು ಬಿದ್ದ, ನಿಮ್ ಫ್ರೆಂಡ್ಸ್ ಬಿದ್ದಾರ ಅಂತ ಕಾಪಾಡ್ರಿ. ಡೈ ಹೊಡಿರಿ. ಕಾಪಾಡಿದ್ರ? ಓಕೆ, ನಿನ್ಗೊಂದು ಆಲ್ ದ ಬೆಸ್ಟ್. ನೋಡಿ ಅಲ್ಲೊಂದು ಬಾವಿ ಥರ ಕಟ್ಟಿದ್ರು. ಸುಮ್ಮ ತಮಾಷೆಗಾಗಿ ಮಕ್ಕಳಿಗೆ ಹೇಳಿದೆ ನಾನು, ಯಾರೋ ಮಗು ಬಿದ್ದಿದೆ, ಕಾಪಾಡಿ ಅಂದ್ಕೊಂಡು ಎಲ್ಲ ಮಕ್ಕಳು ಅದರಲ್ಲಿ ಜಂಪ್ ಹೊಡಿತಾ ಇದ್ರು. ತುಂಬ ತಮಾಷೆ ಆಗೈತು. ಸ್ಕೂಲ್ ಮಕ್ಕಳಿದ್ರೆ ತುಂಬ ತಮಾಷೆ ಆಗಿರುತ್ತಲ್ಲ ನೋಡಿ. ಇಲ್ಲೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಅಲ್ಲಿನೂ ತೆಕ್ಕೊಂಡೆ, ಇಲ್ಲಿನೂ ಛತ್ರಿ ಇದ್ರು. ಒಂದು 3-4 ಕಡೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿದ್ರು. ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋದು, ವಿಡಿಯೋ ಮಾಡೋದೆಲ್ಲ ಮಾಡ್ತಾಯಿದ್ರು ಬಂದವರೆಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಅಲ್ಲಿನೂ ಒಂದು 2-3 ಅಂಗಡಿಗಳನ್ನು ಇರ್ತವೆ ಸ್ನ್ಯಾಕ್ಸ್ ತಿನ್ನೋಕ್ಕೆ. ಜ್ಯೂಸು ಅಂದರೆ ಹೋಮ್ ಮೇಡ್ ಜ್ಯೂಸು ಅದು ಇತ್ತು, ಎಲ್ಲ ತೊಗೊಂಡು ಕುಡಿತಾಯಿದ್ರು, ಮಾಡ್ತಾಯಿದ್ರು. ಇದೊಂಥರ ಮನೆ ಥರ ಮಾಡಿಟ್ಟಿದ್ರು. ಇಲ್ಲೊಂದು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ರು. ಇದು ಇಷ್ಟ ಆಯಿತು ನೋಡಿ. ಮನೆ ನೋಡಿ, ನನ್ನ ಮನೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನನ್ನ ಫ್ರೆಂಡ್ ಬಂದು, ಅವಳದು ಒಂದು ಜೊತೆಯಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ಅದಾದಮೇಲೆ ಇನ್ನೊಂದು ಕಡೆ ಈ ಥರ ಡೆಕೋರೇಟ್ ಮಾಡಿದ್ರು. ಇದನ್ನು ತುಂಬ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಅನ್ನಿಸ್ತು. ತುಂಬ ಚೆನ್ನಾಗಿದೆ ನೋಡೋಕ್ಕಂತ ನೇಚರು, ಸೀನರಿ ಅದೆಲ್ಲ. ತಣ್ಣಗೆ ನೀರಿತ್ತು. ಇನ್ನೂ ಅಷ್ಟು ನೀರು ಇದ್ದಿದ್ದಿಲ್ಲ, ಯಾಕಂದರೆ ತುಂಬ ಮಳೆಗಾಲ ಮುಗಿದೋಗಿತ್ತಲ್ಲ, ಹಾಗಾಗಿ ನೀರು ಕಡಿಮೆ ಇತ್ತು. ಹೀಗಾಗಿ ಒಂದು ಪ್ಲೇಸಲ್ಲಿ ನಮಗೆ ಕರ್ಕೊಂಡು ಹೋಗಲಿಲ್ಲ. ಯಾವುದಪ್ಪ ಅಂದ್ರೆ ಮ್ಯಾಂಗೋ ರೋಜ್ ಅಂತಂದು, ಅದು ಒಂಥರ ಕ್ಯೂಸ್ ಥರ ಎಲ್ಲ ಗಿಡ ಗಂಟೆಗಳೆಲ್ಲ ಮಧ್ಯದಲ್ಲೇ ಒಳಗಡೆ ಹೋಗೋದು. ಅದು ನೀರಿರಲಿಲ್ಲಲ್ಲ, ಹಿಂಗಾಗಿ ಬೋಟ್ ಹೋಗೋಕ್ಕಾಗಲ್ಲ ಅಂತ ಅಲ್ಲಿ ಕರ್ಕೊಂಡು ಹೋಗಲಿಲ್ಲ ನಮಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಹಾರ್ಟ್ ಶೇಪ್ ಥರ, ತುಂಬ ಚೆನ್ನಾಗಿತ್ತು. ಅಲ್ಲಿ ಕರ್ಕೊಂಡು ಹೋಗಲಿಲ್ಲ, ಅದೊಂದು ಮಿಸ್ ಆಯಿತು ನಮಗೆ. ಮತ್ತು ಮಿಕ್ಕಿದ್ದೆಲ್ಲ ಕರ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಏನಿಲ್ಲ ಒಂದೊಂದು ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ ಬೋಟಲ್ಲಿ ಹೋಗಿ ಬರೋಕ್ಕೆ ನೋಡಿ. ಒರಿಜಿನಲ್ಲು ಗಿಡದಲ್ಲಿ ಆರ್ಟಿಫಿಷಿಯಲ್ ಹೂವು ಇಟ್ಟಿದ್ರು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ರಿಯಲ್ ಫ್ಲವರ್ಸ್ ಥರ ಅಂತ. ಇಲ್ಲಿನೂ ನೋಡಿ, ಈ ಮದುವೆಲೆಲ್ಲ ಡೆಕೋರೇಟ್ ಮಾಡಿ ಇಟ್ಟಿರ್ತಾರಲ್ಲ ಫೋಟೋಗೆ, ಆ ಥರ ಇಟ್ಟಿದ್ದರು, ಹಾರ್ಟ್ ಶೇಪ್ ಮಾಡಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲೆಲ್ಲ ನೋಡಿ ಛತ್ರಿ ಎಲ್ಲ ಇಟ್ಟಿದ್ದಾರೆ, ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಇಲ್ಲಿ ನನ್ನ ಫ್ರೆಂಡ್ಸ್ ಇರಲಿಲ್ಲ, ಅವರು ಫೋಟೋ ಎಲ್ಲ ತೆಕ್ಕೊತಾ ಇದ್ರಲ್ಲ, ಹಾಗಾಗಿ ಯಾರನ್ನೊಬ್ರು ಇದ್ದರೆ ಇಲ್ಲಿ ಕೂತು ಫೋಟೋ ತೆಗೆಸ್ಕೊಂಡ್ರೆ ಇನ್ನೂ ಸೂಪರಾಗಿ ಬರೋದು. ನಾನೇ ಸೆಲ್ಫಿ ತೆಕ್ಕೊಂಡೆ ನಾನು. ಹಾಗಾಗಿ ಮತ್ತೆ ನಾನು ಈಗ ಬರ್ತಾಯಿದ್ದೀನಿ ನೋಡಿ. ಇದು ಒಂಥರ ವೆಲ್ಕಮಿಂಗ್ ಮಾಡಿರ್ತಾರಲ್ಲ, ಆ ಥರ ಮಾಡಿದರು, ತುಂಬ ಚೆನ್ನಾಗಿತ್ತು ನೋಡಿ. ಇದು ನೀವು ಇದನ್ನು ಇದಂತರ ತುಂಬ ಚೆನ್ನಾಗಿತ್ತು ಸೀನರಿ, ಹಾರ್ಟ್ ಶೇಪಲ್ಲಿ ನೀರಿಂದು ಸೀನರಿ ಅದೆಲ್ಲ. ಇಲ್ಲೆಲ್ಲ ಬೋಟೆಲ್ಲ
ಸ್ಟಾಪ್ ಮಾಡಿದ್ದು ನೋಡಿ ಎಷ್ಟೊಂದು ಬೋಟ್ ಇರ್ತಾವೆ ಇಲ್ಲಿ. ಅದೇ 1 ಗಂಟೆ 1 ಮುಕ್ಕಾಲು ಗಂಟೆ ಕೊಟ್ಟಿರ್ತಾರೆ ಟೈಮು. ಇದೆಲ್ಲ ಆದಮೇಲೆ ಇಲ್ಲೊಂದು ಫೋಟೋ ತೆಕ್ಕೊಂಡೆ ನಾನು ನೋಡಿ. ಐಲ್ಯಾಂಡ್ ಇದು, ಐಸ್ಲ್ಯಾಂಡ್ ಅಂತ ಬರೋದು ಇಂಗ್ಲೀಷ್ನಲ್ಲಿದೆ. ಐಲ್ಯಾಂಡ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಇದು ನೀವು ಈ ಕಡೆ ಬಂದರೆ ಮಿಸ್ ಮಾಡಬೇಡಿ, ಮತ್ತು 1 ಅವರ್ಗೂ ಮಿಸ್ ಮಾಡಬೇಡಿ. ಇದಕ್ಕೋಸ್ಕರನೂ ಬನ್ನಿ, ನೀವು ಬಂದು ಇಲ್ಲಿ ಹೋಮ್ ಸ್ಟೇಗಳೂ ಇದಾವಂತೆ. ಇಲ್ಲೆಲ್ಲ ಸ್ಟೇ ಮಾಡಿ ಬೆಳಗಿನ ಜಾವ ಸೀನಿಯರ್ ಅಂತ ಇನ್ನೂ ಸೂಪರಾಗಿರುತ್ತೆ ನೋಡಿ. ನಮ್ಮ ಬೋಟಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ. ನಾನು ಆ ಕಡೆ ಲಕ್ಷಣ ಕೊಟ್ಟಿಲ್ಲ, ನಾನೇ ವಿಡಿಯೋ ಮಾಡೋದ್ರಲ್ಲಿ ಫೋಟೋ ತೆಗೆದ್ರಲ್ಲಿ ಫುಲ್ ಬ್ಯುಸಿಯಾಗಿ ಹೋಗಿದ್ದೆ. ಅವರೆಲ್ಲ ಬಾ ಹೋಗೋಣ ಎಲ್ಲರೂ ಕೂತಿದ್ದೀವಿ ಅಂದರೆ ಮತ್ತೆ ತಕ್ಷಣ ಬೇಗ ಬೇಗ ಕ್ಲೋಸ್ ಮಾಡ್ಕೊಂಡು ನಾನು ಮತ್ತೆ ಬೋಟಲ್ಲಿ ಬಂದು ಕೂತಿದ್ದೀನಿ. ಮತ್ತು ನಮ್ಮದು ರಿಟರ್ನ್ ಜರ್ನಿ ಆಗ್ತಾಯಿದೆ ಇವಾಗ ನೋಡಿ. ಅದೆಲ್ಲ 1 ಅವರ್ ಬೋಟು ಎಲ್ಲ ಎಂಜಾಯ್ ಮಾಡ್ಕೊಂಡು ಇವಾಗ ಮತ್ತೆ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಇವಾಗ ನಾವು ಬ್ಯಾಕು ಹಾಸನಿಗೆ ಬರ್ತಾಯಿದ್ವಿ. ಇದು ಕುಂದಾಪುರ ಹೈವೇ ರೋಡ್ ನೋಡಿ. ಕುಂದಾಪುರಕ್ಕೆ ಹೋಗಿ ಉಡುಪಿಗೆ ಹೋಗಿ ಉಡುಪಿಯಿಂದ ಹಾಸನಿಗೆ ಬಂದೀವಿ ನಾವು. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ಈ ವಿಡಿಯೋ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರು ಇನ್ನೂ ಹೊಸಬರು ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದು ಮರಿಬೇಡಿ ನೋಡಿ. ಎಲ್ಲರೂ 1 ಅವರಿಗೆ ಒಂದ್ಸಲ ಬಂದು ಹೋಗಿ. ಮತ್ತು ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ ಅಂತ ಸಖತ್ತಾಗಿರುತ್ತೆ ಫೋಟೋ ಶೂಟ್ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ. ಮಿಸ್ ಮಾಡಬೇಡಿ, ಎಲ್ಲರೂ ಒಂದ್ಸಲ ಬಂದು ಹೋಗಿ, ತುಂಬ ಚೆನ್ನಾಗಿದೆ.